ನೀವೇನಾದರೂ ಒಂದು ದಿನ ಕುಂದಾಪುರ ಕಡೆ ಔಟಿಂಗ್ ಹೋಗಬೇಕು ಅಂತ ಇದ್ರೆ ಈ ವಿಡಿಯೋನ ಕೊನೆ ತನಕ ಮಿಸ್ ಇಲ್ಲದೆ ನೋಡಿ. ನಾವು ಮೊದಲಿಗೆ ಕುಂದಾಪುರದ ಕೋಡಿ ಬೀಚಲ್ಲಿರುವಂತಹ ಬ್ರಹ್ಮೋಸ್ ಅಡ್ವೆಂಚರ್ ಇವರ ಬೋಟನ್ನು ತಗೊಂಡು ಡಾಲ್ಫಿನ್ ನೋಡಿದ್ವಿ, ಮ್ಯಾಂಗ್ರೋವ್ ಫಾರೆಸ್ಟ್ಗೆ ವಿಸಿಟ್ ಮಾಡಿದ್ವಿ, ಅದೇ ರೀತಿ ರಾಕ್ ಐಲ್ಯಾಂಡ್ಗೆ ಕೂಡ ವಿಸಿಟ್ ಮಾಡಿದ್ವಿ. ಇವರು ಒಬ್ಬರಿಗೆ ₹450 ಚಾರ್ಜ್ ಮಾಡ್ತಾರೆ. ಸುಮಾರು 1.5 ಗಂಟೆ ಕಾಲ ನಿಮಗೆ ಈ ಎಲ್ಲ ಪ್ಲೇಸಸ್ನ ಇವರು ಕವರ್ ಮಾಡ್ತಾರೆ. ಕುಂದಾಪುರದ ಕೋಡಿ ಬೀಚಲ್ಲಿ ಡಾಲ್ಫಿನ್ಗಳಂತೂ ಬಹಳ ಸಖತ್ತಾಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಡಾಲ್ಫಿನ್, ಮ್ಯಾಂಗ್ರೋವ್ ಫಾರೆಸ್ಟ್, ರಾಕ್ ಐಲ್ಯಾಂಡನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಹಟ್ಟಿ ಅಂಗಡಿ ಸಿದ್ಧಿವಿನಾಯಕ ಗಣಪತಿ ದೇವಸ್ಥಾನಕ್ಕೆ. ಅದಾದ ಬಳಿಕ ನಾವು ಅಲ್ಲಿಂದ ಹೋಗಿದ್ದು ಆನೆಗುಡ್ಡೆ ಶ್ರೀ ವಿನಾಯಕನ ದೇವಸ್ಥಾನಕ್ಕೆ. ವಿನಾಯಕನ ದರ್ಶನವನ್ನು ಪಡೆದು ಅಲ್ಲಿಯೇ ಮಧ್ಯಾಹ್ನದ ವಿನಾಯಕನ ಭೋಜನ ಪ್ರಸಾದವನ್ನು ಸ್ವೀಕರಿಸಿ ವಾಪಸ್ ಹೋಗಬೇಕಾದ್ರೆ ನಾವು ನೀಲಾವರದ ಗೋಶಾಲೆಗೆ ಕೂಡ ಭೇಟಿ ಕೊಟ್ಟಿದ್ವಿ. ಇಲ್ಲಿ ಅಂತೂ ಸರಿಸುಮಾರು 1700 ಗೋವುಗಳಂತೂ ಇದೆ. ಪ್ರಕೃತಿಯ ಮಡಿಲಲ್ಲಿ ಈ ಗೋವುಗಳು ಆಟ ಆಡೋದನ್ನ ನೋಡಕ್ಕೆ ಮಾತ್ರ ಎರಡು ಕಣ್ಣು ಸಾಕಾಗಲ್ಲ. ಕೆರೆಯ ಮಧ್ಯೆ ಇರುವಂತ ಕಾಳಿಂಗ ಮರ್ದನನ ದೇವಸ್ಥಾನ ಕೂಡ ಅಷ್ಟೇ ಅದ್ಭುತವಾಗಿದೆ. ಅದಾದ್ಮೇಲೆ ನಾವು ಹೋಗಿದ್ದು ಪಡುಬಿದ್ರಿಯ ಬ್ಲೂ ಫ್ಲಾಗ್ ಶಿಪ್ ಬೀಚ್ಗೆ. ಈ ಬೀಚ್ ಅಂತೂ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ದು ಪ್ರವಾಸಿಗರಿಗೆ ಹೇಳಿ ಮಾಡಿಸಿದಂತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.